ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಸ್ನ್ಯಾಕ್ಸ್ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಇವತ್ತು ನಾನು ಮಾಡುವಂತಹ ಒಂದು ಸ್ನ್ಯಾಕ್ಸ್ ರೆಸಿಪಿ ಈ ಗೋಧಿ ಹಿಟ್ಟನ್ನು ಬಳಸಿ ಮಾಡುವಂಥ ರೆಸಿಪಿ. ಈಗ ನಾವು ಈ ಕಡಲೆ ಹಿಟ್ಟನ್ನು ಬಳಸಿ ಈ ಆನಿಯನ್ ಪಕೋಡ ತಯಾರಿಸೋದು ಎಲ್ಲರಿಗೂ ಗೊತ್ತು. ನಾನು ಇವತ್ತು ಸ್ವಲ್ಪ ಡಿಫರೆಂಟಾಗಿ ಆನಿಯನ್ ಪಕೋಡವನ್ನು ಒಂದು ಈ ಗೋಧಿ ಹಿಟ್ಟನ್ನು ಬಳಸಿ ತಯಾರು ಮಾಡ್ತಿದ್ದೇನೆ. ಈ ಕೆಲವರಿಗೆ ಈ ಕಡಲೆ ಹಿಟ್ಟು ಇಷ್ಟ ಆಗದವರಿಗೆ ಈ ರೀತಿಯಾಗಿ ಮಾಡಿಕೊಂಡ್ರೆ ತುಂಬ ಇಷ್ಟ ಆಗ್ಬೋದು. ನೋಡಿ, ಇದನ್ನು ನಾನು ಇವತ್ತು ತುಂಬ ಒಂದು ಡಿಫರೆಂಟ್ ಸ್ಟೈಲಲ್ಲಿ ನಿಮಗೆ ಮಾಡಿ ತೋರಿಸ್ತೇನೆ. ಬನ್ನಿ ಇವಾಗ ವಿಡಿಯೋವನ್ನು ಸ್ಟಾರ್ಟ್ ಮಾಡುವ. ನೋಡಿ, ಇಲ್ಲಿ ನಾನು 4 ಈರುಳ್ಳಿಯನ್ನು ಸಣ್ಣದಾಗಿ ಕತ್ತರಿಸಿಕೊಂಡಿದ್ದೇನೆ. ನೋಡಿ, ಇದರಲ್ಲಿ 1 ಕಪ್ ಆಗುವಷ್ಟು ಗೋಧಿ ಹಿಟ್ಟು ಉಂಟು. ಇವಾಗ 1-2 ಎಸಲು ಈ ಕರಿಬೇವಿನ ಸೊಪ್ಪನ್ನು ಕಟ್ ಮಾಡಿ ತಗೊಂಡಿದ್ದೇನೆ. ಅದನ್ನು ಕೂಡ ಇದಕ್ಕೆ ಹಾಕಿರುವ. ಒಂದು ಟೀ ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಹಾಕಿ ಹೇಳ್ತಿದ್ದೇನೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕಿ ಹೇಳ್ತಿದ್ದೇನೆ. 3 ಹಸಿಮೆಣಸಿನಕಾಯಿಯನ್ನು ಸಣ್ಣದಾಗಿ ಕತ್ತರಿಸಿಕೊಂಡಿದ್ದೇನೆ. ಅದನ್ನು ಕೂಡ ಸೇರಿಸಿಕೊಳ್ಳುವ. ಒಂದು ಟೀ ಸ್ಪೂನ್ ಆಗುವಷ್ಟು ಕೆಂಪು ಮೆಣಸಿನ ಹುಡಿ, ಒಂದು ಅರ್ಧ ಚಮಚ ಗರಂ ಮಸಾಲ, ಒಂದು ಚಮಚ ಕೊತ್ತಂಬರಿ ಹುಡಿ. ಇದಕ್ಕೆ ಸ್ವಲ್ಪ ಅರಶಿನ ಹುಡಿ ಹಾಕಿಲ್ವ, ಒಂದು 1/4 ಚಮಚ ಅರಶಿನ ಹುಡಿ. ಇವಾಗ ನಾವು ಈ ಗೋಧಿ ಹಿಟ್ಟನ್ನು ಇದಕ್ಕೆ ಸೇರಿಸಿಕೊಳ್ಳುವ. ಇದನ್ನು ನಾವು ಚೆನ್ನಾಗಿ ಇವಾಗ ಮಿಶ್ರಣ ಮಾಡಬೇಕು. ನೀರೆಲ್ಲ ಮತ್ತೆ ಹಾಕಿಲ್ವ. ನೋಡಿ, ಇವಾಗ ಇದಕ್ಕೆ ಸ್ವಲ್ಪವೇ ನೀರನ್ನು ಸೇರಿಸಿಕೊಂಡು ನಾವು ಹಿಟ್ಟನ್ನು ಕಲಸಿಕೊಳ್ಳುವ. ಇದನ್ನು ಹಿಟ್ಟನ್ನು ಗಟ್ಟಿಯಾಗಿ ಕಲಸಿಕೊಳ್ಬೇಕು. ನಾನು ಇವಾಗ ಒಂದು ಬಾಣಲೆಯನ್ನು ಬಿಸಿಯಾಗಲಿ ಇಟ್ಟಿದ್ದೇನೆ. ಇವಾಗ ಇದಕ್ಕೆ ಫ್ರೈ ಮಾಡೋದಕ್ಕೆ ಎಣ್ಣೆ ಹಾಕಿ ಹೊತ್ತಿದ್ದೇನೆ. ನೋಡಿ, ಇವಾಗ ಎಣ್ಣೆ ಬಿಸಿಯಾಗಿದೆ. ನಾನು ಇವಾಗ 2 ಟೀ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಈ ಹಿಟ್ಟಿನ ಮೇಲೆ ಹಾಕಿ ಹೇಳ್ತಿದ್ದೇನೆ. ಇದು ನಮಗೆ ಸ್ವಲ್ಪ ಕ್ರಿಸ್ಪಿಯಾಗಿ ಬರ್ತದೆ, ಅದಕ್ಕೋಸ್ಕರ. ನೋಡಿ, ನಾನು ಇವಾಗ ಇದಕ್ಕೆ ಸ್ವಲ್ಪ ಒಂದು ಚಿಟಿಕೆ ಸೋಡಾ ಪುಡಿಯನ್ನು ಕೂಡ ಸೇರಿಸಿಕೊಳ್ತಿದ್ದೇನೆ. ನಾವು ಹಿಟ್ಟನ್ನು ಚೆನ್ನಾಗಿ ಮಿಶ್ರಣ ಮಾಡಿಕೊಳ್ಬೇಕು. ನೋಡಿ, ಇವಾಗ ಎಣ್ಣೆ ಬಿಸಿಯಾಗಿದೆ. ಇವಾಗ ನಾವು ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡುವ. ನಿಮಗೆ ಬೇಕಾದ ಸೈಜಿಗೆ ಹಿಟ್ಟನ್ನು ನೋಡಿ ಈ ರೀತಿ ಒಂದೆರಡು ನಿಮಿಷ ಫ್ರೈ ಆದ ನಂತರ ನಾವು ಇದನ್ನು ತಿರುವಿ ಹಾಕಿ ಹೇಳಬೇಕು. ನಾವು ಸಾಧಾರಣವಾಗಿ ಈ ಗೋಲ್ಡನ್ ಬ್ರೌನ್ ಕಲರ್ ಬರುವವರೆಗೆ ಫ್ರೈ ಮಾಡಿಕೊಂಡ್ರೆ ಆಯಿತು.
ನೋಡಿ ಇವಾಗ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ. ಇಷ್ಟಾದರೆ ಸಾಕು. ನಾವು ಎಣ್ಣೆಯಿಂದ ತೆಗೆಯುವ. ನೋಡಿ ನಮ್ಮ ಗರಿಗರಿಯಾದಂತಹ ಗೋಧಿ ಹಿಟ್ಟಿನ ಸ್ನ್ಯಾಕ್ಸ್ ತಯಾರಾಗಿದೆ. ನೋಡಿ ನಮ್ಮ ಗರಿಗರಿಯಾದಂತಹ ಗೋಧಿ ಹಿಟ್ಟಿನ ಸ್ನ್ಯಾಕ್ಸ್ ತಯಾರಾಗಿದೆ. ಇವಾಗ ನಾವು ಟೇಸ್ಟ್ ನೋಡುವಂಥ ಸಮಯ. ನೋಡಿ ತುಂಬಾ ಕ್ರಿಸ್ಪಿಯಾಗಿ ಬಂದಿದೆ ನೋಡಿ. ಸೂಪರ್, ತುಂಬಾ ಟೇಸ್ಟ್ ಆಗಿದೆ. ಈ ಸಂಜೆ ಟೀ ಜೊತೆಗೆಲ್ಲ ಇದೊಂದು ಬೆಸ್ಟ್ ಆದಂಥ ಒಂದು ಸ್ನ್ಯಾಕ್ಸ್ ಅಂತ ಹೇಳ್ಬೋದು. ಹಾಗೆ ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳುತ್ತಾ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಕೊನೆಗೊಳಿಸ್ತಿದ್ದೇನೆ. ಮುಂದಿನ ರೆಸಿಪಿ ವಿಡಿಯೋದೊಂದಿಗೆ ನಿಮ್ಮೆಲ್ಲರನ್ನು ಭೇಟಿ ಮಾಡುತ್ತೇನೆ ಅಂತ ಹೇಳ್ತಾ ಅಲ್ಲಿವರೆಗೆಲ್ಲರಿಗೂ ನಮಸ್ಕಾರ.